Jungle. ಹಾಯ್ ಹಲೋ ನಮಸ್ಕಾರ. ರವಿ ದೊಡಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. 20ನೇ ವರ್ಷದ ಬೃಹತ್ ಪ್ರಮಾಣದ ಪಾದಯಾತ್ರೆ ಬಂಡೆಗಿನಿ. ಹೌದು, ಸರ್ವ ದೇವಾದಿಗಳ ಸಮ್ಮುಖದಲ್ಲಿ ಸಾರವಾಡ ಚಿಕ್ಕಯ್ಯನವರ ಮಂಡಿಗೆಯ ಪ್ರಕಾರ ಹಾದಿ ಇರದಷ್ಟು ಬರುವುದು ದಂಡು ಎಂಬ ವಾಣಿಯಂತೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕುಡಾಳ ಗ್ರಾಮದಿಂದ ಶ್ರೀ ಬಸವಗೋಪಾಲ ನೀಲಮಾಣಿಕ್ಯ ಮಠ ಶಿವಕ್ಷೇತ್ರ ಬಂಡಿಗಿನಿಯ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರ ದಿವ್ಯ ದರ್ಶನಕ್ಕಾಗಿ ಹಾಗೂ ಮಹಾಮಾತೆ ಸುಮಂಗಲತಾಯಿಯವರ ಜನ್ಮಾಷ್ಟಮಿಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಬೃಹತ್ ಪ್ರಮಾಣದ 20ನೇ ವರ್ಷದ ಪಾದಯಾತ್ರೆಯು ಶುಕ್ರವಾರ ದಿನಾಂಕ 10/10/2025ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕುಡಾಳ ಗ್ರಾಮದಿಂದ ಪಾದಯಾತ್ರೆ ಹೊರಟಿತು. ಅಂದು ರಾತ್ರಿ ಮುದೋಳದಲ್ಲಿ ವಸತಿ ವಿಶ್ರಾಂತಿ ಮಾಡಿ ರಾತ್ರಿ ಭಜನೆ, ಕೀರ್ತನೆ, ಧಾರ್ಮಿಕ ಕಾರ್ಯಕ್ರಮ ನಡೆಯುವುದು. ನಂತರ ಶನಿವಾರ 11/10/2025ರಂದು ಮುದೋಳದಿಂದ ಸಿದ್ದಾಪುರ ಜಮಖಂಡಿ ಮುಖ್ಯ ರಸ್ತೆ ಮಾರ್ಗವಾಗಿ ಮಧುರಖಂಡಿ ಬಂಡಿಗಿನಿ ಕೆನಾಲ್ ಮಾರ್ಗವಾಗಿ ಶಿವಕ್ಷೇತ್ರ ಬಂಡಿಗಿನಿಯ ಶ್ರೀ ಬಸವಗೋಪಾಲ ನೀಲಮಾಣಿಕ್ಯ ಮಠಕ್ಕೆ ಪಾದಯಾತ್ರೆ ಸಮಾಪ್ತಿ. ನಂತರ ಸುಮಂಗಲ ತಾಯಿಯವರಿಗೆ ಪುಷ್ಪಾರ್ಚನೆ ಮಾಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯುವುದು. ಬೃಹತ್ ಪ್ರಮಾಣದ ಪಾದಯಾತ್ರೆಯಲ್ಲಿ ಸಾವಿರಾರು ಭಕ್ತಾದಿಗಳು ವಿವಿಧ ವಾದ್ಯ ಮೇಳಗಳೊಂದಿಗೆ ಪಾದಯಾತ್ರೆ ನಡೆಯಿತು. ಒಟ್ಟಾರೆ ಬೃಹತ್ ಪ್ರಮಾಣದ ಅನ್ನದಾನದಲ್ಲಿ ಯಾರು ಮಾಡದಂಥ ಅನ್ನದಾನವನ್ನು ಮಾಡುವ ನಮ್ಮ ನಾಡಿನ ಏಕೈಕ ಮಹಾದಾನಿ ಮಠ ಅಂದರೆ ಬಸವಗೋಪಾಲ ನೀಲಮಾಣಿಕ್ಯ ಸುಕ್ಷೇತ್ರ ಶ್ರೀ ಬಂಡಿಗಿನಿ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರ ಮಠ ಅನ್ನದಾನಕ್ಕೆ ಹೆಸರುವಾಸಿಯಾದಂತ ಹೇಳಬಹುದು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. Now,